ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಾಜಿರಾವ್ ಜಾಧವ್, ಮೈಸೂರು. ನಾನು ಎಲ್ಲೂ ವೃತ್ತಿಯಲ್ಲಿ ಅಂತ ಏನಿಲ್ಲ. ನನಗೆ 1978 ನಾನು ಬೀದಿಗೆ ಬಿದ್ದಿದ್ದು. ಅಂದರೆ ಬೀದಿ ನಾಟಕಗಳನ್ನು ಆಡ್ತಾ ಇದ್ದದ್ದು, ಆಡೋಕ್ಕೆ ಪ್ರಾರಂಭ ಆಗಿದ್ದು ನಾ ಶ್ರೀನಿವಾಸ್ ಅವರೊಟ್ಟಿಗೆ. ಅದು ಆಗ ನನಗೆ ಹವ್ಯಾಸ. ಆದರೆ ಈಗ ಅದನ್ನು ಮೂಲಭೂತವಾಗಿ ಅಂದರೆ ಬೇಸಾಗಿಟ್ಕೊಂಡು ಸಿನಿಮಾ, ಸೀರಿಯಲ್ಲು ಇವೆಲ್ಲ ಮಾಡ್ತಾಯಿದ್ದೀನಲ್ಲ, ಅದೇ ಈಗ ನನಗೆ ವೃತ್ತಿ. ಹಾಗೆ ನಾನು 78ರಲ್ಲಿ ಬೀದಿ ನಾಟಕ ಆಡ್ತಾ ಶುರು ಮಾಡಿದ್ದು. ತದನಂತರ 81ರಲ್ಲಿ ನಾನು ಓ ದೇವರೇ ಇವರನ್ನು ಕ್ಷಮಿಸು ಅನ್ನೋ ನಾಟಕನ ಎಚ್.ಎಸ್. ಉಮೇಶ್ ಅವರ ನಿರ್ದೇಶನದಲ್ಲಿ ಕಲಾಪ್ರಿಯ ತಂಡಕ್ಕೆ ಮಾಡ್ತೀನಿ. ಆಮೇಲೆ ಎಸ್.ಆರ್. ರಮೇಶ್ ಮೈಸೂರಿಗೆ ಬರ್ತಾರೆ. ಹುತ್ತೋ ಬಡಿದರೆ ನಾಟಕನ 82-83ರಲ್ಲಿ ಮೈಸೂರಲ್ಲಿ ಆ ನಾಟಕ ಮಾಡ್ತೀವಿ. ಆ ನಾಟಕನ ನಾವು ಬೆಂಗಳೂರು ಆಡಿದ್ವಿ. ಮತ್ತು ಈ ಮೈಸೂರಿನ ಎಲ್ಲ ಹವ್ಯಾಸಿ ರಂಗಭೂಮಿಯೊಟ್ಟಿಗೆ ನಾನು ಕೆಲಸ ಮಾಡ್ತಾಯಿದ್ದದ್ದು. ಆ ಕಾಲದ ಅಮರಕಲಾ ಸಂಘ, ಆಮೇಲೆ ಕದಂಬ ರಂಗವೇದಿಕೆ, ಮೈಸೂರು ಮೆಚೂರ್ಸು, ಕಲಾಪ್ರಿಯ, ಸಮತೆಂತೋ, ಸಮುದಾಯ, ಕದಂಬ, ಈ ಎಲ್ಲ ತಂಡಗಳೊಟ್ಟಿಗೆ ಕೆಲಸ ಮಾಡ್ತಾ ಮೈಸೂರಿನಿಂದ ದೆಹಲಿವರೆಗೆ ನನ್ನ ಓಡಾಟ. ಬಿ ವಿ ಕಾರಂತರ ಜೊತೆ ಬಾಂಬೆ ಸುತ್ತು, ಕಲ್ಕಟ್ಟ ಸುತ್ತು, ಮತ್ತು ಅವ್ರದ್ದು ದೆಹಲಿಗೆ ಹೋಗು, ಭೂಪಾಲ್ಗೆ ಹೋಗು, ಅಲ್ಲಿ ರಂಗಗೀತೆಗಳು ಹಾಡು, ನಾಟಕ ಮಾಡು. ಆಮೇಲೆ ನಾಟಕ ಅಂತಲೇ 7 ಸಲ ನಾನು ಡೆಲ್ಲಿಗೆ ಹೋಗಿದ್ದೀನಿ. ಹೈವದನಾಗಿ ಹೋಗಿದ್ದೀನಿ. ಆಮೇಲೆ ಶರತ್ ಅಂತ ಒಬ್ಬ ನಿರ್ದೇಶಕ ಇದ್ದ, ಮೈಸೂರಲ್ಲಿ ತೀರೋದ. ನಾಗಮಂಡಲ ನಾಟಕ ಮಾಡಿದ್ದ, ಅದಕ್ಕೆ ನಾವು ಡೆಲ್ಲಿಗೆ ಹೋಗಿದ್ವಿ. ಆಮೇಲೆ ನಮ್ಮ ಸಮುದಾಯದಿಂದ ಹೋಗಿದ್ವಿ. ಹೀಗೆ ಭಾರತದಾದ್ಯಂತ ನಾನು ರಂಗಭೂಮಿ ಮುಖೇನ ಸುತ್ತಿದ್ದೀನಿ. 1981-82ರಿಂದ ಶುರು ಆಗುತ್ತೆ ನನ್ನ ಈ ಹವ್ಯಾಸಿ ರಂಗಭೂಮಿ ಪಯಣ. ನಾನು ಉಂಡಾಡಿ ಗುಂಡ ನಾಟಕ ನನಗೆ ಇವರು ವಾಸು ಅವರು ಅಮರಕಲಾ ಸಂಘದಿಂದ ಸ್ಟೇಜ್ ಹಚ್ಚಿದ್ದು. ಆಮೇಲೆ ಈಗ ಹೇಳಿದ್ದು ಓ ದೇವರೇ ಇವರನ್ನು ಕ್ಷಮಿಸು ಕಲಾಪ್ರಿಯ. ಆಮೇಲೆ ಹೀಗೆ ಸಮುದಾಯದಿಂದ ಮಾಡಿದೆ. ಸಮುದಾಯದಲ್ಲಂತೂ ಸಾಕಷ್ಟು ನಾಟಕಗಳು, ಸಾಕಷ್ಟು ಉತ್ಸವಗಳು ಅದನ್ನು ಮಾಡಿದ್ದು ನಾವು. ಹುತ್ತೋ ಬಡಿದರೆಯಿಂದ ಶುರು ಆದರೆ ಹೈದರಂತೆ, ಓ ದೇವ, ಆಮೇಲೆ ಬೆತ್ತೂನ್ ಆಗ್ಬೋದು, ಆಮೇಲೆ ಗುಡ್ ವುಮನ್ ಆಫ್ ಸೆಜುವಾನ್ ಆಗ್ಬೋದು, ಧರ್ಮಪ್ರಿಯ ದೇವದಾಸಿ, ಇವೆಲ್ಲ ಇವರು ಕಾಗೆಗಳು, ತುಂಬ ಗುಮ್ಮ ಬಂತು ಗುಮ್ಮ, ಒಂದಲ್ಲ ಎರಡಲ್ಲ ಹೇಳೋಕ್ಕೆ ತುಂಬ 100 ನಾಟಕಗಳಿದೆ. ದಿನಾಂಕ ನೆನಪಿಲ್ಲ. ರಾವಿ ನದಿಯ ದಂಡೆಯಲ್ಲಿ ನಾನು ಮಾಡಿದ್ದ ಆ್ಯಕ್ಚುಲಿ ಇಲ್ಲಿವರೆಗೆ ಕೊನೆಯ ನಾಟಕ ಅದು. ಯಾಕಂತ ಅಂದರೆ 79 ಶೋ ಆಯಿತು. ನಾವಾಗೆಲ್ಲ 3rd ಥಿಯೇಟ್ರ್ ಟೆಕ್ನಿಕ್ ಮಾಡ್ತಾಯಿದ್ವಿ. ಅಂದರೆ ಆಡಿಯನ್ಸ್ ಮಧ್ಯೆನೇ ನಾಟಕಗಳು ಮಾಡ್ತಾಯಿದ್ವಿ. ಮೆರವಣಿಗೆ ಆಗ್ಬೋದು, ಭೋಮ ಆಗ್ಬೋದು, ಅಲ್ಲೇ ಕುಂತವರೇ ಆಗ್ಬೋದು, ಇವೆಲ್ಲ 3rd ಥಿಯೇಟ್ರ್ ಟೆಕ್ನಿಕಲ್ಲಿ ಮಾಡ್ತಾಯಿದ್ದಂಥದ್ದು. ಆಮೇಲೆ ನಾನು ಈ ಲಿಟ್ರಸಿ ಅಂತಂದರೆ ಸಾಕ್ಷರತೆಗೋಸ್ಕರ ಮೈಸೂರಿನ ನಗರ ಬಿಟ್ಟರೆ 18 ಡಿಸ್ಟ್ರಿಕ್ಕಲ್ಲಿ ನಾನು ಕೆಲಸ ಮಾಡಿದ್ದೀನಿ ಎಸ್.ಆರ್. ರಮೇಶ್ ಒಟ್ಟಿಗೆ. 18 ಡಿಸ್ಟ್ರಿಕ್ಕು, ಒಂದೊಂದು ಕ್ಯಾಂಪು 1 ತಿಂಗಳು, 1.5 ತಿಂಗಳು, 2 ತಿಂಗಳು ಆ ಥರ. ಹಾಗಾಗಿ ನಮಗೆ ಕರ್ನಾಟಕದ ಎಲ್ಲ DC-ಗಳು ಪರಿಚಯ ಇದ್ದರು. ತುಂಬ ಹಾಡುಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ವಿ ಸಾಕ್ಷರತೆ ಸಂಬಂಧಪಟ್ಟ ಹಾಗೆ. ನಮಗಿದು ಬೇಸು. ನಾನು ಆಗ ಮಾಡಿದ್ದು ಬೀದಿ ನಾಟಕಗಳು. ಈ 3rd ಥಿಯೇಟ್ರ್ ಟೆಕ್ನಿಕ್ ಅಥವಾ ನಿಮ್ಮ ಸಾಕ್ಷರತೆ ಬಗ್ಗೆ ನಾನು ಕೆಲಸ ಮಾಡಬೇಕಾದ್ರೆ ಅಲ್ಲಿ A to Z ಕಲಿಸ್ತಾ ಇದ್ವಿ. ಯಾರು ವಯಸ್ಸಿನ ಅಂತರ ಇರಲಿಲ್ಲ ಅಲ್ಲಿ. ಹೈಸ್ಕೂಲ್ ಮಕ್ಕಳು ಇಂದ ಹಿಡಿದು ದೊಡ್ಡ ಹಿರಿಯರೆಲ್ಲ ಬರೋರು. ಅವ್ರಿಗೆ ನಾವು ಬೆಳಗಾಗೆದ್ದು ಹೆಡ್ ಟು ಎಕ್ಸಸೈಸ್ ಹೇಳ್ಕೊಡ್ತಾಯಿದ್ವಿ. ಥಿಯೇಟರ್ ಗೇಮ್ಸ್ ಆಡಿಸ್ತಾಯಿದ್ವಿ ಅವ್ರಿಗೆ. ಮತ್ತು ಉಚ್ಚಾರಣೆಯಿಂದ, ಭಾಷೆಯಿಂದ ಅವ್ರಿಗೆ ತಿದ್ದುತ್ತಾಯಿದ್ವಿ. ಯಾಕಂದರೆ ಸಾಕ್ಷರತೆ ಬಗ್ಗೆ ಕೆಲಸ ಮಾಡುವಾಗ ನಮ್ಮ ಭಾಷೆ ಶುದ್ಧವಾಗಿರಬೇಕಾಗುತ್ತೆ. ಅವ್ರಿಗೆ ಹಕಾರ, ಶಕಾರ, ಳಕಾರ, ಣಕಾರ, ಡಕಾರ ಇದನ್ನು ನಾವು ಬೇಸಿಕ್ ಕಲಿಸಿ ಅವ್ರ ಕೆಲ ಹಾಡುಗಳನ್ನು ಹೇಳಿಸಿ ಊರೂರಿಗೆಲ್ಲ ಒಂಥರ ಫೆಸ್ಟಿವಲ್ ಅದು. ಊರೂರಲ್ಲೆಲ್ಲ ಹಬ್ಬ ಅದು ಸಾಕ್ಷರತೆ ಬಗ್ಗೆ ಮಾಡ್ತಾಯಿದ್ರು. ಆಗ ತುಂಬ ಕೆಲಸ ಮಾಡಿದ್ವಿ ಆಗ. ಅಂದರೆ ನಾವು ಬೀದಿಯಿಂದ ಬಂದವರು. ನಾವು ಬೀದಿ ನಾಟಕ ಮಾಡ್ತಿದ್ವಿ. ಈಗ ತಾನೇ ಹೇಳಿದಾಗೆ 3rd ಥಿಯೇಟರ್ ಜನಗಳ ಮಧ್ಯೆನೇ ನಾಟಕ ಮಾಡ್ತಾಯಿದ್ವಿ. ಆಮೇಲೆ ಚಿತ್ರ ಚೌಕಟ್ಟು ರಂಗಭೂಮಿ ಅಂತಂದರೆ ಈಗ ಪ್ರೊಸಿನಿಯಂ ಥಿಯೇಟರ್ ಅಂತ ಏನು ಕರಿತೀರ, ಆ ಪ್ರೊಸಿನಿಯಂ ಥಿಯೇಟರ್ ನಾಟಕ ಮಾಡಿದ್ದೀವಿ. ನನಗೆ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಅನುಭವ ಅಂತಂದರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾನು ನಾಟಕ ಮಾಡಿದ್ದೀನಿ. ಕುಸುಂಬಾಲೆ ನಾಟಕ, ಹೆಚ್ಚು ಜನಾರ್ದನ್ ಡೈರೆಕ್ಟ್ ಮಾಡಿದಂಥದ್ದು. ಅದನ್ನು ಮರೆಯೋ ಹಾಗೆ ಇಲ್ಲ ನಾನು. ಆಮೇಲೆ ಈ ಭೂಪಾಲಲ್ಲಿ
ಒಂದು ಅಲ್ಲಿ 2 ಥಿಯೇಟ್ರ್ ಇದೆ ಭೋಪಾಲಲ್ಲಿ, ಅಂತರಂಗ್ ಆ್ಯಂಡ್ ಬಹಿರಂಗ್ ಅಂತ. ಬಹಿರಂಗ್ ಅಂತಂದರೆ ಒಂದು ದೊಡ್ಡ ಲೇಕ್ ಮೇಲೆ ನಾಟಕ ಜೋರಾಗಿ ಎಕ್ಸಿಟ್ ಕೊಟ್ಬಿಟ್ರೆ ಲೇಖಕ್ಕೆ ಬಿದ್ದೋಗ್ತಾನೆ ಆರ್ಟಿಸ್ಟು. ಆ ಥರದ ನಾನು ಜಾಗದಲ್ಲಿ ನಾಟಕ ಮಾಡಿದ್ದೀನಿ, ಕೋಟೆ ಕೊತ್ತಲಗಳಲ್ಲಿ ನಾಟಕ ಮಾಡಿದ್ದೀನಿ, ಬೆಟ್ಟದ ಮೇಲೆ ನಾಟಕ ಮಾಡಿದ್ದೀನಿ, ಪಾರ್ಕಲ್ಲಿ ನಾಟಕ ಮಾಡಿದ್ದೀನಿ. ಯಾರೋ ಅವತ್ತು ಮಳೆ ಬಂತು, ಅನಿವಾರ್ಯವಾಗಿ ನಮ್ಮ ಬೀದಿ ನಾಟಕ ಇತ್ತು, ಮಾಡೋಕ್ಕೆಲ್ಲ ಒಂದು ದೊಡ್ಡ ವಾಡೆ ಥರ ಒಂದು ಮನೆ ಸಿಕ್ತು, ಅವ್ರ ಮನೇಲಿ ನಾಟಕ ಮಾಡಿದ್ದೀನಿ. ಇದೆಲ್ಲ ಅನುಭವಗಳು, ಅನಿಸಿಕೆಗಳು. ಹಾಂ, ಅಂದರೆ ನಾಟಕದಿಂದ ನನಗೆ ನನ್ನ ಜೀವನನೇ ರೂಪ ಆಯಿತು ಅಂತ ಹೇಳ್ಬೋದು ನನಗೆ. ಯಾಕಂದರೆ ಬೇಸಿಕಲಿ ನಾನು ಮರಾಠ ಕುಟುಂಬಕ್ಕೆ ಸೇರಿದವನು, ಮಾತೃಭಾಷೆ ನಂದು ಮರಾಠಿ. ಆದರೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋದು ಕಲಿತಿದ್ದು ನಾನು ರಂಗಭೂಮಿಯಿಂದ. ಮತ್ತು ರಂಗಭೂಮಿ ನಮಗೆ ಯಾವತ್ತೂ ಜೀವನದ ಪಾಠಗಳನ್ನು ಹೇಳ್ಕೊಡುತ್ತೆ. ಯಾಕಂದರೆ ಎಲ್ಲ ರೀತಿ ಪಾತ್ರಗಳ ಜೊತೆ ನಾವು ದಿನ ಬೆಳಗಾದರೆ ವ್ಯವಹರಿಸ್ತಾ ಇರ್ತೀವಿ. ಆ ಪಾತ್ರಗಳು ಯಾವುದೋ ಆಗಿರ್ಬೋದು. ಹಾಗಾಗಿ ನನಗೆ ಯಾರ ಜೊತೆ ಆದರೂ ಮಾತಾಡೋಕ್ಕೆ, ತುಂಬ ಹೈಯರ್ ಆಫೀಸರ್ ಜೊತೆ ಹೇಗೆ ಮಾತಾಡಬೇಕು, ಅಥವಾ ಮಧ್ಯಮ ವರ್ಗದವ್ರ ಜೊತೆ, ಹಿರಿಯರ ಜೊತೆ ಹೇಗೆ ಮಾತಾಡಬೇಕು, ಹೀಗೆಲ್ಲ ಈ ಸಂಭಾಷಣೆಗಳನ್ನೆಲ್ಲ ಹೇಳಿಕೊಟ್ಟಿದ್ದೆ ನಂಗೆ ರಂಗಭೂಮಿ. ಹೇಗೆ ಸಮಾಜದಲ್ಲಿ ನಡ್ಕೋಬೇಕು, ಸಮಾಜಕ್ಕೆ ನಾವೇನಾದರೂ ಆದರೆ ಯಾವ ರೀತಿ ಕೊಡಬೇಕು, ಸಮಾಜದಿಂದ ನಾವೇನು ತಗೋಬೇಕು, ಸಮಾಜಕ್ಕೆ ನಾವೇನು ಕೊಡಬೇಕು, ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮಗೆ ರಂಗಭೂಮಿ. ಹಾಗಾಗಿ ರಂಗಭೂಮಿ ನಮಗೆ ಜೀವನದ ಪಾಠವನ್ನು ಕೊಟ್ಟಂಥ ಗುರು. ಆಗ ತುಂಬ ಈಗ ಪ್ರತಿಯೊಂದು ವಿಷಯದಲ್ಲೂ ಇಂಪ್ರೂವ್ ಆಗಿದೆ. ಈಗ ಸ್ಟೇಜ್ ಆಗ್ಬೋದು, ಲೈಟ್ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಮೇಕಪ್ ಆಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲವೂ ಬದಲಾಗಿದೆ. ಆಗ ನಾವು 500 ಸ್ಪಾಟು, 1000 ಸ್ಪಾಟು, 2000 ಸ್ಪಾಟು ಅಂತ ಬಳಸ್ತಾ ಇದ್ವಿ. ಜನರಲ್ಗೆ ಹ್ಯಾಲೋಜಿನ್ಗಳಂತ ಬಳಸ್ತಾ ಇದ್ವಿ. ಈಗ ಅದೆಲ್ಲ ಇಲ್ಲ. ಆಮೇಲೆ ಆಗ ಪಾರ್ಲೈಟ್ ಅಂತಿರಲಿಲ್ಲ. ಆಗಿನ ಡಿಮ್ಮರ್ ಬೇರೆ. ಆಗ ಈ ಜಾಡಿ ಥರ ಡಿಮ್ಮರ್ ಇತ್ತು, ಸ್ಲೈಡಿಂಗ್ ಡಿಮ್ಮರ್ ಇತ್ತು. ಈಗೆಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ಮು, ಒಂದು ಸಣ್ಣ ಮೊಬೈಲಲ್ಲೆಲ್ಲ ಆಪ್ರೇಟ್ ಮಾಡ್ಬೋದು. ಲೈಟ್ ಅಂತ ಬಂದರೆ ಮೇಕಪ್ಪು ಅಷ್ಟೇ, ತುಂಬ ಸಾಫ್ಟ್ ಮೇಕಪ್ಗಳು, ಲೈಟು ತುಂಬ ಸಾಫ್ಟ್ ಲೈಟ್ಸು. ಸ್ಟೇಜು ಅಷ್ಟೇ. ಈಗ ಮ್ಯಾಕ್ಸಿಮಮ್ಮು ನಮಗೆ ಆಗೆಲ್ಲ ಥರ್ಮಾಕೋಲ್ ಅಂತ ಗೊತ್ತೇ ಇರಲಿಲ್ಲ. ನಾವು ಕೋರ ಬಟ್ಟೆ ತರ್ತಾಯಿದ್ವಿ, ಕೋರ ಬಟ್ಟೆ ರೀಪಸ್ ಪಟ್ಟಿಗಳನ್ನ ಇಟ್ಕೊಂಡು ಫ್ರೇಮ್ಗಳು ಮಾಡಿ ಅದಕ್ಕೆ ನಾವು ಕಲರ್ ಮಾಡ್ಕೊಂಡು ವಾಲ್ ಮಾಡ್ತಾ ಇದ್ದಿದ್ದು. ಈಗ ಬೇಕಾದಷ್ಟು ಥರ ವಾಲ್ಗಳು ಮಾಡ್ಬೋದು. ಆಗ ಕೆಲಸ ಕಷ್ಟ ಇತ್ತು, ಈ ಕೆಲಸ ಸುಲಭ, ಆದರೆ ಕಲ್ತು ಮಾಡೋರು ಕಮ್ಮಿ. ಯಾಕಂದರೆ ಇಲ್ಲಿ ರಂಗಭೂಮಿಯಲ್ಲಿ ದುಡ್ಡಿರೋದಿಲ್ಲ, ಯಾರ ಹತ್ರನೂ ದುಡ್ಡಿರೋದಿಲ್ಲ. ಯಾವುದೋ ಒಂದು ತಂಡ ಖರ್ಚು ಮಾಡುತ್ತೆ, ಇನ್ನೊಂದು ಕಡೆ ಎಲ್ಲೋ ಪ್ರದರ್ಶನ ಮಾಡುವಾಗ ಆ ತಂಡಕ್ಕೆ ಆ ದುಡ್ಡು ಬರುತ್ತೆ. ಅದರ್ವೈಸ್ ಯಾವುದೇ ಸರ್ಕಾರದ ಸಪೋರ್ಟ್ ಆಗಲಿ ಇದೆ. ಕನ್ನಡ ಆ್ಯಂಡ್ ಕಲ್ಚರ್ ಯಾವುದೋ ಒಂದು ಸ್ಪಾನ್ಸರ್ ಮಾಡ್ಬೋದು ಒಂದು ಶೋ ನಮಗೆ, ಆದರೆ ಒಂದು ಶೋನಲ್ಲೇ ನಾವು ಖರ್ಚು ಮಾಡುವಂಥ ದುಡ್ಡು ನಮಗೆ ವಾಪಸ್ ಬಂದಿರಲ್ಲ. ಇತ್ತೀಚೆಗಂತೂ ಆಗ ಪ್ರೊಡಕ್ಷನ್ ಕಾಸ್ಟ್ ತುಂಬ ಕಮ್ಮಿ ಇತ್ತು. ನನಗೆ ಕೇಳ್ದಂಗೆ 300 ರೂಪಾಯಿಗೆ ನಮಗೆ ಸೆಂಚಿನರಿ ಹಾಲ್ ಬಾಡಿಗೆ ಕೊಟ್ಟರೆ ಮಹಾರಾಜಾಸ್ ಕಾಲೇಜ್ ಸೆಂಚಿನರಿ 300 ರೂಪಾಯಿಗೆ ಸಿಗೋದು. ಕಲಾಮಂದಿರ 30,000 ರೂಪಾಯಿ ಆದಾಗ ಇದೇ ಮೆಟ್ಲುಗಳ ಮೇಲೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಅದನ್ನು 3,000ಗೆ ಇಳಿಸಿದ್ದು. ನಾವು ಬೀದಿ ನಾಟಕದ ಮುಖಾಂತರ ಅಲ್ಲೇ ಮುಂದೆ ಕೂತ್ಕೊಂಡು ಇವತ್ತು ಮಾತಾಡ್ತಾ ಕೂತಿದ್ದೀನಿ ನಾನು. 3,000ಕ್ಕೆ ಇಳಿಸಿ ಕನ್ನಡದ ನಾಟಕಗಳನ್ನ 1,000ಕ್ಕೆ ಮಾಡ್ಕೊಂಡಿದ್ವಿ ನಾವು. ನಮ್ಗೆ 1,000 ರೂಪಾಯಿಗೆ ಕನ್ನಡ ನಾಟಕಗಳು ಸಿಗ್ತಾಯಿತ್ತು. ಈಗ ಅದೇನೋ ಪಾಳಿ ಅಂತೆ, ಮಧ್ಯಾಹ್ನದ ತನಕ ಒಂದು ಪಾಳೆ, ಸಂಜೆ ತನಕ ಒಂದು ಪಾಳೆ, ರಾತ್ರಿ ತನಕ, ಮಧ್ಯರಾತ್ರಿನೂ 1-2 ಪಾಳಿ ಮಾಡಿ, ಅದು ಎಷ್ಟು ಜನನೇ ಬರದೇ ಇರೋ ಕಾಲದಲ್ಲಿ ಇವ್ರು ಪಾಳಿಗಳು ಮಾಡ್ಕೊಂಡು ಏನು ಸರ್ಕಾರಿ ಇವ್ರ ಅಪ್ಪನ ಮನೆಯಿಂದ ಕಟ್ಟವ್ರ? ಜನರು ದುಡ್ಡು ತಾನೆ ಮೇಂಟೈನ್ ಮಾಡೋಕೆ ಮಾಡಿ ತಗೊಳ್ಳಿ, ಅನುದಾನ ತಗೊಳ್ಳಿ. ಹಾಗಾಗಿ ನಾನು ಬೆಳೆದು ಬಂದ ರಂಗಭೂಮಿಗೂ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಕೋರ ಬಟ್ಟೆಲೆಲ್ಲ ಕಾಸ್ಟ್ಯೂಮ್ ಹೊಲಿಸ್ತಾ ಇದ್ವಿ, ಗನ್ನಿ ಬ್ಯಾಗಲ್ಲಿ ಕಾಸ್ಟ್ಯೂಮ್ ಹೊಲಿಸ್ತಾ ಇದ್ವಿ ಆಯಾ ಕ್ಯಾರೆಕ್ಟರ್ಗಳಿಗೆ. ಇದು ಜುಂಗಲ್ಲೆಲ್ಲ ವಿಗ್ಗಳು ಮಾಡ್ತಾಯಿದ್ವಿ, ಜನ ಒಪ್ಕೋತಾ ಇದ್ದರು. ಇವತ್ತಿಲ್ಲ, ಇವತ್ತು ಅದೆಲ್ಲ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ. ಏನು ಕಾಸ್ಟ್ಯೂಮು ರಿಚ್ ಯಾವ್ದಾದ್ರು ಬೇಕು ಅಂತಂದರೆ ತುಂಬ ಕಾಸ್ಟ್ಲಿ. ಆ ರೀತಿ ಡೆವಲಪ್ಮೆಂಟ್ ಆಗಿದೆ. ಅವಳ ಈಗೇನಾಗಿದೆ, ನಿಮಗೆ ಯಾವುದೇ ಒಂದು ಕಮಿಟ್ಮೆಂಟು ತುಂಬ ಕಮ್ಮಿ. ನಾವು 3 ತಿಂಗಳು ರಿಹರ್ಸ್ ಮಾಡ್ತಾಯಿದ್ವಿ ಒಂದೊಂದು ನಾಟಕನ. ಅದು ಏನು ಡೈಲಿ 3 hours, ಮಿನಿಮಮ್ 20 days ನಾವು ಸ್ಕ್ರಿಪ್ಟ್ನ ಓದ್ತಾ ಇದ್ವಿ. ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬನಿಗೂ ಗೊತ್ತಿರ್ತಿತ್ತು, ಯಾವ ಪಾತ್ರ ಎಷ್ಟಿದೆ, ಅದು ಏನು, ಅದ್ರ ಮಾತುಗಳೇನು ಅಂತ. ಸೊ ದಟ್ 20 days ನಾವು ರೀಡಿಂಗ್ ಮುಗಿಸಿದ ನಂತರ
ನಿರ್ದೇಶಕ ಬಂದು ನೀನು ಈ ಪಾತ್ರ ಮಾಡು ಅಂದರೆ ನಾಳೆಯಿಂದ ಆ ಪಾತ್ರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ, ಅಕ್ಕಪಕ್ಕದ ಪಾತ್ರಗಳು ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಅವನು ಯಾವತ್ತಾರು ಬರದೇ ಹೋದರೆ ನೀನು ಈ ಪಾತ್ರ ಮಾಡು, ಯಾವುದೋ ಸಣ್ಣ ಪಾತ್ರ ಇರ್ತಲ್ಲ ಅದನ್ನು ಇನ್ನೊಬ್ಬರು ಹೊಸಬ್ರ ಕೈಲಿ ಮಾಡಿಸ್ಕೊಂಡು ಹೋಗೋಣ, ನಾವು ಟೂರ್ಗೆ ಹೋಗೋಣ. ಹಿಂದಿನ ದಿನ ಬರಲ್ಲ ಅಂತ ಹೇಳೋದಂಥ ಕಲಾವಿದರುಗಳಿದ್ದಾರೆ, ದೊಡ್ಡ ದೊಡ್ಡ ಪಾತ್ರ. ಯಾಕಂದರೆ ಆಗ ಇನ್ನೊಬ್ಬ ರೆಡಿಯಾಗಿರ್ತಿದ್ದ ಮಾಡಬೇಕಾಗಿತ್ತು. ಆ ಒಂದೆರಡು ಸಂದರ್ಭ ನಾನು ಅನುಭವಿಸಿದ್ದೀನಿ, ನಾನು ಮಾಡಿದ್ದೀನಿ ಕೂಡ. ಮೈಸೂರು ರಂಗಭೂಮಿಯಲ್ಲಿ ಗುರುತಿಸಿಕೊಳ್ಳುವಂತಹ ಮೈಲಿಗಲ್ಲುಗಳು ಅಂತಂದರೆ ನನಗೆ ತುಂಬ ನೆನಪು. ಆ ಕಾಲದಲ್ಲಿ ನಾರತ್ನ ಸರು, ವಿಶ್ವನಾಥ್ ಮಿಲ್ಲೆ ಸರು, ರಾಮೇಶ್ವರಿ ಅವರು ಮೇಡಮು ಇವರೆಲ್ಲ ನಾಟಕ ಮಾಡ್ತಾಯಿದ್ರೆ ನಾವು ಸೈಡಲ್ಲಿ ನಾವೆಲ್ಲ ಸೆಟ್ ಹುಡುಗರುಗಳು. ನಾವು ಸೆಟ್ ಎತ್ತಿಡೋದು, ಸೆಟ್ ಪೇಂಟ್ ಮಾಡೋದು, ಸೆಟ್ ಪ್ಯಾಕ್ ಮಾಡೋದು, ಸೆಟ್ ಮೌಂಟ್ ಮಾಡೋದು, ಸೆಟ್ ಶಿಫ್ಟ್ ಮಾಡೋದು, ಇಷ್ಟೇ ನಮ್ಮಗಳ ಕೆಲಸ. ನಮಗೇನು ಪಾತ್ರ ಗೀತ್ರ ಇರ್ತಿರ್ಲಿಲ್ಲ. ಟೀ ಬ್ರೇಕಲ್ಲಿ ಟೀ ತಂದು ಕೊಡೋದು, ಮತ್ತು ಗ್ಲಾಸ್ ವಾಪಸ್ ತೊಗೊಂಡೋಗಿ ಕೊಡೋದು, ಇಷ್ಟೇ ಮಾಡ್ತಾಯಿದ್ವಿ ನಾವು. ಆ ದಿಗ್ಗಜರೆಲ್ಲ ರಂಗಭೂಮಿ ಮೇಲೆ ಬರ್ತಾಯಿದ್ರಲ್ಲ, ಅದನ್ನು ನೋಡೋದೊಂದು ದೊಡ್ಡ ಅನುಭವ. ಆ ವೈಭವ ಮತ್ತೆ ಸಿಗಲ್ಲ ನಮಗೆಲ್ಲ. ಎಲ್ಲಿ ನೋಡೋಕ್ಕಾಗತ್ತೆ ನಾವು ಆ ನಾಟಕಗಳು? ಅಪ್ಪಪ್ಪಪ್ಪಪ್ಪಪ್ಪ. ಆಮೇಲೆ ಯೋಗಣ್ಣ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ನೋಡ್ತಾಯಿದ್ದೆ. ಬಿ ವಿ ಕಾರಂತ ಆ್ಯಕ್ಟ್ ಮಾಡಿದ್ದು ನಾನು ನೋಡಿದ್ದೀನಿ. ನನಗಿದೆಲ್ಲ ಏನಂತಂದರೆ ನನ್ನ ಜೀವನದಲ್ಲಿ ನನಗೆ ಸಿಕ್ಕಂಥ ಭಾಳ ಅಮೃತಗಳಿಗೆ ಅಂತ ಹೇಳ್ಬೋದು. ಎಲ್ಲಿ ಸಿಗುತ್ತೆ ಮತ್ತೆ ಈಗ? ಯೋಗಣ್ಣನೂ ಇಲ್ಲ, ಬಿ ವಿ ಕಾರಂತರು ಇಲ್ಲ, ಮಿರ್ಲೆ ಸಾಹೇಬರು ಇಲ್ಲ. ಅವರೆಲ್ಲ ನಮಗೆ ತಿದ್ದಿ ತೀಡ್ದವರು, ಕಗ್ಗಲ್ಲಿ ನಾವೆಲ್ಲ ನಮ್ಮನ್ನ ತಿದ್ದಿ ತೀಡ್ದವರು. ಒಂದೊಂದೂ ಸೆಂಚುನರಿ ಹಾಲಿಂದ ನಮ್ಮದೆಲ್ಲ ಪಯಣ ಶುರುವಾಗಿ ಕಲಾಮಂದಿರಕ್ಕೆ ಶಿಫ್ಟ್ ಆಗಿ ಅಲ್ಲಿಂದ ರಂಗಮಂದಿರಕ್ಕೆ ಹೋಗಿ ನಿಂತಿದ್ದೀವಿ ಇವತ್ತು ನಾವು. ಬಟ್ ಆ ವೈಭವ ಗೊತ್ತಿಲ್ಲ ಯಾತಕ್ಕೆ ನನಗೆ. ಸಮತೆ ಅಂತೋದು ಒಂದು ನಾಟಕ, ಆ ವೈಭವ, ಆ ಸಂಭ್ರಮ. ಘಾಶಿರಾಮ್ ಕೋತ್ವಾಲ್ ಅಂತ, ಅದರಲ್ಲಿ ಒಂದು ಹಾಡು ಬರುತ್ತೆ, ಹೋಳಿ ಆಡೋಣ ಆಡೋಣ ಬನ್ನಿ ಬನ್ನೀರೆ, ಹೋಳಿ ಆಡೋಣ ಆಡೋಣ ಆಡೋ ಬನ್ನೀರೆ, ಹೋಳಿಯ ಬಣ್ಣಗಳು ಎಷ್ಟು ಸೊಗಸಾಗಿವೆ. ಇದಕ್ಕೆ 8 ಪೇರು ಆ ಕಾಲದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದು ಸ್ಟೇಜ್ ಮೇಲೆ. ನಾವೆಲ್ಲ ಅದನ್ನೇ ಹೇಳ್ದಂಗೆ ನಾವೆಲ್ಲ ಅಸಿಸ್ಟೆಂಟ್ಗಳು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇವ್ರಿಗೆ ಏನು ಬೇಕು ತಂದು ಕೊಡ್ತಾಯಿದ್ವಿ. ಆ ಸಂಭ್ರಮ, ಆ ವೈಭವ. ಆ ಕುಸುಂಬಾಲೆ ನಾಟಕದಲ್ಲಿ ಜನ್ಯ ಮಾಡಿದಾಗ 60-65 ಜನ. ಈ ರಮೇಶ್ ಮಾಡಿದ ಬೆತೂರ್ ನಾಟಕದಲ್ಲಿ ಒಂದು 30 ಜನ, ರಾವಿ ನದಿಯಲ್ಲಿ ಒಂದು 20 ಜನ ಆರ್ಟಿಸ್ಟು. ಹೀಗೆ ಆಗ ಅಷ್ಟು ಜನ ಡೆಡಿಕೇಟಾಗಿ ಕರೆಕ್ಟಾಗಿ 6:30 ರಿಹರ್ಸಲ್ಗೆ ಬರೋರು, 9 ಗಂಟೆ ತನಕ ರಿಹರ್ಸಲ್ ಮಾಡವಿ, 3 ತಿಂಗಳು ಮಾಡವಿ. ಈಗ 4 ಜನ ಇರೋ ನಾಟಕಕ್ಕೇ 2 ಬರಲ್ಲ, 2 ಕಾಯ್ಕೊಂಡು ಕೂತ್ಕೋಬೇಕು. ಎಲ್ಲ ಬ್ಯುಸಿ, ಅದೇನೋ ಗೊತ್ತಿಲ್ಲ, ಎಲ್ಲ ಬ್ಯುಸಿ. ಆದರೆ ಒಪ್ಕೋತಾರೆ, ಎಲ್ಲ ಬ್ಯುಸಿ. ಈ ಒಂದೊಂದು ನಾನು 78ರಿಂದ 80ರಿಂದ ಗುಲಾಮ ಮತ್ತು ಅವನ ನಗು ಸೆಂಟೆನರಿ ಹಾಲ್ನಲ್ಲಿ ಹೆಚ್ಚು ಕಮ್ಮಿ ಒಂದು 1/4 ಕಿಲೋಮೀಟ್ರ್ ಆದರೂ ಕ್ಯೂ ನಿಲ್ಲಿಸಿದ್ದಂಥ ಉದಾಹರಣೆ ನಾನು ನೋಡಿದ್ದೀನಿ. ರಂಗಭೂಮಿಗೆ ಕ್ಯೂ. ಆಮೇಲೆ ಬಿಡಿ, ರಂಗಾಯಣ ಪ್ರೊಫೆಷನ್ ಥಿಯೇಟ್ರು ಅಲ್ಲಿ ಭಾನುವಾರದತ್ತು ಕ್ಯೂ ನಿಲ್ಲಿಸ್ತಾರೆ, ಕ್ಯೂನಲ್ಲಿ ಹೋಗ್ಬೇಕು. ಯಾಕಂದರೆ 200 ಸೀಟು. ಸೆಂಟನರಿ ಹಾಲು 450 ಸೀಟು, ಇದು 860 ಸೀಟು ಕಲಾಮಂದಿರ. ಆರಾಮಾಗಿತ್ತು ನಮಗದು. ತುಂಬಿಸ್ತಾಯಿದ್ವಿ ಕಲಾಮಂದಿರ, ತುಂಬಿಸ್ತಾಯಿದ್ವಿ ನಾವು ನಾಟಕದಲ್ಲಿ. ಇವತ್ತು 100-200 ಸೀಟ್ಗಳ ರಂಗಮಂದಿರಗಳು ಬಂದಿದ್ದಾವೆ, ಅದೇ ತುಂಬಲ್ಲ. ಎಲ್ಲರ ಕೈಲಿ ಮೊಬೈಲ್ ಇದೆ, ಮನೆಯಲ್ಲಿ 120 ಚಾನಲ್ ಟಿ ವಿ ಇದೆ, ಅವ್ರಿಗೇನು ಬೇಕು ಅಲ್ಲೇ ನೋಡ್ತಾರೆ. ಅಂದರೆ ಹಂಗಂತ ರಂಗಭೂಮಿ ಕ್ಷೀಣ ಆಗೋಗ್ತಾ ಇದೆ ಅಥವಾ ಹೊರಟೋಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ದಿನಕ್ಕೂ ಜಾಸ್ತಿ ಆಗ್ತಾಯಿದೆ. ಆದರೆ ಆ ಡೆಡಿಕೇಷನ್ನು, ಅದು ತಗೊಳ್ಳುವಂಥ ಸಬ್ಜೆಕ್ಟ್ಗಳು, ಅಭಿನಯಿಸುವಂಥ ಕಲಾವಿದರುಗಳು, ನಿರ್ದೇಶನ ಮಾಡುವಂಥ ಡೈರೆಕ್ಟ್ಗಳ ಕೊರತೆ ಇದೆ ಅಂತ ಮಾತ್ರ ಹೇಳ್ತೀನಿ ನಾನು. ಆ್ಯಕ್ಚುಲಿ ಮೈಸೂರಿಗೆ ಒಂದು ದೊಡ್ಡ ಭಯ ಬೇರೆಯವರು ಬಿತ್ತಿದ್ರು ಮೈಸೂರು ರಂಗಭೂಮಿ ಮೇಲೆ. ಆ ಭಯ ಏನಪ್ಪ ಅಂತಂದರೆ, ರಂಗಾಯಣ ಬಂದಮೇಲೆ ಮುಗೀತು ಬಿಡ್ರಿ ನಿಮ್ಮ ಕತೆ, ಅವ್ರ ಮುಂದೆ ನೀವೆಲ್ಲರೂ ನಾಟಕ ಮಾಡೋಕ್ಕಾಗತ್ತೆ ಅಂತಿದ್ರು. ನಮ್ಮ ತಾಯಣ್ಣ ಹೇಳ್ತೀನಿ, ಅವ್ರು ಬಂದಮೇಲೆ ಹವ್ಯಾಸಿ ರಂಗತಂಡಗಳ ಸಂಖ್ಯೆ ಒಂದು 4-5 ಆಗಿರ್ಬೇಕು. ಆಗ ನಮ್ಮಲ್ಲಿ ಇದ್ದಿದ್ದು 12-13 ತಂಡ ಇತ್ತು, ಮೈಸೂರು ಅಮೇಚೂರ್ಸಿಂದ ನಮ್ಮ ಸಮುದಾಯದವರೆಗೆ. ಆಮೇಲೆ ಒಂದಷ್ಟು ತಂಡಗಳು ಶುರು ಆದವು. ಈಗಂತೂ ಹಳೆ ತಂಡಗಳು ಕೆಲಸ ಮಾಡೋದು ಕಮ್ಮಿ ಆಗಿದ್ದಾವೆ. ನಮ್ಮ ಸಮುದಾಯ ಆಗ್ಬೋದು, ಕಲಾಪ್ರಿಯ ಆಗ್ಬೋದು, ಇವೆಲ್ಲ ಕೆಲಸ ಮಾಡೋದು ಕಮ್ಮಿ ಆಗಿದ್ದಾವೆ. ಆದರೆ ರಂಗ ತಂಡಗಳು ಮತ್ತು ನಾಟಕಗಳೇನು ಕಮ್ಮಿ ಆಗಿಲ್ಲ. ಆಮೇಲೆ ಅವ್ರಿಗಿಂತ ಕಮ್ಮಿ ಏನು ಇವರೇನು ಮಾಡ್ತಿಲ್ಲ. ಮೊನ್ನೆ ಪರಿವರ್ತನದವರೇ ಮ್ಯಾಕ್ಬತ್ ಮಾಡಿದಾಗ 40 ಹುಡುಗರು, ಅದರಲ್ಲಿ ಹುಡುಗಿಯರು 3 ತಿಂಗಳು ಕೆಲಸ ಮಾಡಿದ್ದದಕ್ಕೆ
ಒರಿಜಿನಲ್ ಕತ್ತಿ ಗುರಾಣಿ ಫೈಟ್ ಗೀಟ್ ಎಲ್ಲ ಇಟ್ಟು ಎಸ್ ಆರ್ ರಮೇಶ್ ಅವ್ರು ಮಾಡಿದ್ರು, ಅದ್ಭುತವಾಗಿ ಮಾಡಿದರು. ತಾಯಿ ಮಾಡಿದರು, ಅದರಲ್ಲಿ ಒಂದು 40 ಜನ ಆರ್ಟಿಸ್ಟು. ಇತ್ತೀಚೆಗೆ 75ರಲ್ಲಿ ಪ್ರಸನ್ನ ಮಾಡಿದ ತಾಯಿಗಿಂತ ಈ ತಾಯಿನಲ್ಲಿ ಎಲ್ಲ ಯಂಗ್ಸ್ಟರ್ಸು ಬಂದು ಕೆಲಸ ಮಾಡಿದ್ರು. ಬಟ್ ಪ್ರಯತ್ನ ಪಟ್ಟರೆ ಖಂಡಿತ ಫಲ ಸಿಗುತ್ತೆ. ನಿಜವಾದ ಪ್ರಯತ್ನ ಮಾಡಬೇಕು, ಮಕ್ಕಳನ್ನ ಕರಿಬೇಕು, ಬರ್ತಾರೆ, ಅವ್ರಿಗೆ ಟ್ರೈನ್ ಮಾಡಬೇಕು, ಪ್ರಾಪರ್ ಚಾನಲಲ್ಲಿ ಟ್ರೈನ್ ಮಾಡಬೇಕು, ಅಡಾವಡಿ ಮಾಡಬಾರ್ದು. ಅದಕ್ಕೆ ಎಲ್ಲರೂ ಅಂದರೆ ಇಲ್ಲಿ ರಂಗಭೂಮಿಗೆ ಮಾತ್ರ ಈ ಟಿ ವಿ ಸೀರಿಯಲ್ಲು ಸಿನಿಮಾದಲ್ಲಿ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಇಲ್ಲವೂ ಇಲ್ಲ, ಕೊಡೋಕ್ಕೂ ಆಗಲ್ಲ. ಅವರೇ ಬಂದು ನಿಷ್ಠೆಯಿಂದ ಅವ್ರಿಗೇನು ಬರುತ್ತೋ, ಹಾಡು ಬರೋರು ಹಾಡು ಹೇಳ್ಕೊಡ್ಬೋದು, ಮಾರ್ಷಲ್ ಆರ್ಟ್ ಬರೋರು ಮಾರ್ಷಲ್ ಆರ್ಟ್ ಹೇಳ್ಕೊಡ್ಬೋದು, ಅಥವಾ ಮೂಮೆಂಟ್ ಬಗ್ಗೆ ಹೇಳ್ಕೊಡ್ಬೋದು, ಯಾರು ಬಂದು ಮೇಕಪ್ ಕಲಿಸ್ಬೋದು, ಯಾರು ಬಂದು ಲೈಟಿಂಗ್ ಹೇಳ್ಕೊಡ್ಬೋದು, ಯಾರು ಬಂದು ಕಾಸ್ಟ್ಯೂಮ್ ಡಿಸೈನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಬೋದು, ಇನ್ಯಾರು ಬಂದು ಪ್ರಾಪರ್ಟಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ಬೋದು. ಹಾಗಾಗೇ ರಂಗಭೂಮಿ ಬೆಳೆಯೋದು. ಎಲ್ಲವನ್ನೂ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಬರ್ತೀವಿ ಅಂದರೆ ಅದಕ್ಕೊಂದು ಅರ್ಥನೂ ಇಲ್ಲ, ಆ ಮಜಾನೂ ಇಲ್ಲ. ನಾವೇ ಮಾಡಿದಂಥದ್ದು ನಾವೇ. ಯಾಕಂದ್ರೆ ನಮ್ಮ ತಂಡದಲ್ಲಿ ಮಂಜು ಅಂತ ಇದ್ದ, ಅವ್ನು ಆ್ಯಕ್ಚುಲಿ ನಮಗೆ ಕಾಸ್ಟ್ಯೂಮ್ ಎಲ್ಲ ಹೊಲ್ಕೊಡೋಕ್ಕೆ ಅಂತ ಬಂದವನು ಮದರ್ ಕರೇಜಲ್ಲಿ ದೊಡ್ಡ ರೋಲೇ ಮಾಡ್ದ, ದೊಡ್ಡ ಕ್ಯಾರೆಕ್ಟ್ರೇ ಮಾಡ್ದ ಅವನು. ಇವತ್ತು ಒಬ್ಬ ದೊಡ್ಡ ನಟ ಮೈಸೂರಲ್ಲಿ ಅವನು. ಈ ಥರದ ಉದಾಹರಣೆಗಳನ್ನ ಹೇಳೋದು. ರಂಗಭೂಮಿಯಲ್ಲಿ ದುಡ್ಡಿಲ್ಲ, ನಟರಿಗಾಗಲಿ ಸಂಭಾವನೆ ಕೊಡೋಕ್ಕಾಗಲಿ. ಅದಕ್ಕೆ ಅನಿವಾರ್ಯವಾಗಿ ನಾವು ತಾಂತ್ರಿಕ ವರ್ಗದವ್ರಿಗೆ ಕೊಡಲೇಬೇಕು, ಲೈಟ್ ಮಾಡಿದವ್ರಿಗೆ ಕೊಡಲೇಬೇಕು, ಅವ್ರು ಅದನ್ನೇ ನಂಬ್ಕೊಂಡು ಬದುಕಿರ್ತಾರೆ. ಮ್ಯೂಸಿಕ್ ಮಾಡ್ತಾರಲ್ಲ ಅವ್ರಿಗೆ ಕೊಡಲೇಬೇಕು, ಅದನ್ನೇ ನಂಬ್ಕೊಂಡು ಬದುಕಿರ್ತಾರೆ. ಮೇಕಪ್ ಮಾಡ್ತಾರಲ್ಲ ಅವ್ರಿಗೆ ಕೊಡಬೇಕು, ಅದನ್ನೇ ನಂಬ್ಕೊಂಡು ಬದುಕಿರ್ತಾರೆ. ಅದರ್ವೈಸ್ ಎಲ್ರಿಗೂ ಕೊಡ್ತಾ ಹೋದರೆ ದುಡ್ಡು ಇಲ್ಲಿದೆ, ಯಾರು ಕೊಡ್ತಾರೆ ಇಲ್ಲಿ? ಅಂದರೆ ನಮ್ಮದೇನು ಸಿನಿಮಾ ಅಲ್ವಲ್ಲ, ಅಥವಾ ಸೀರಿಯಲ್ ಅಲ್ವಲ್ಲ. ಮೈಸೂರು ರಂಗಭೂಮಿಯ ಕೊರತೆ ಅಂತಂದರೆ ಸುಮ್ಮನೆ ಪಟ್ಟಿ ಮಾಡ್ತಾ ಹೋಗ್ಬೋದು. ಅದಕ್ಕಿಂತ ಅದನ್ನು ಓವರ್ಕಮ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಎಷ್ಟೋ ಜನ ಇತ್ತೀಚಿನ ನಿರ್ದೇಶಕರು ಜನನೇ ಬರಲ್ಲ ಅಂತ. ಯಾಕೆ ಬರಲ್ಲ? ನೀವು ಮಾಡಿರೋ ನಾಟಕಗಳು ಚೆನ್ನಾಗಿರಲ್ಲ, ಜನಕ್ಕೆ ಗೊತ್ತು ಯಾರು ಮಾಡಿದ್ದೀನಿ ನಾಟಕ, ತಂಡ ಯಾವುದು ಅಂತ. ಅದಕ್ಕೆ ಬರಲ್ಲ. ಮಾಡೋರು ಅಷ್ಟೇ ಯೋಚನೆ ಮಾಡಿ, ಒಳ್ಳೆ ಕತೆ ತೊಗೊಂಡು, ಟೈಮ್ ತೊಗೊಂಡು, ಒಂದಷ್ಟು ಜನ ಕಲಾವಿದರನ್ನ ಹುಡುಕಿ ಅವ್ರನ್ನ ಬೆಳೆಸಿ ನಾಟಕ ಮಾಡಿ ರಂಗಭೂಮಿ ಕಡೆ ಜನ ಬರಬೇಕು. ಬರ್ತಾರೆ. ಇತ್ತೀಚೆಗೆ ನಾನು ಸಾಕಷ್ಟು ಪ್ರದರ್ಶನಗಳು ಹೌಸ್ಫುಲ್ ಆಗಿರೋದು ನೋಡಿದ್ದೀನಿ. ಒಳ್ಳೆ ನಾಟಕಗಳಿಗೆ ಮಾಡಿದ್ರೆ ಖಂಡಿತ ಜನ ಬರ್ತಾರೆ, ಕೊರತೆ ಏನಿಲ್ಲ. ನಟರುಗಳ ಕೊರತೆ ಇತ್ತೀಚೆಗಿದೆ. ಯಾಕಂದರೆ ನಾನು ರಂಗಭೂಮಿಗೆ ಬಂದಾಗ 80-90 ದಶಕದಲ್ಲಿ ಸಾಕಷ್ಟು ವರ್ಕ್ಶಾಪ್ಗಳಾಗ್ತಾಯಿತ್ತು. ತಂಡಗಳು ಪ್ರತಿ ವರ್ಷ 2 ವರ್ಕ್ಶಾಪ್ ಮಾಡ್ತಾಯಿತ್ತು, 2 ನಾಟಕ ಮಾಡ್ತಾಯಿತ್ತು, 2 ತಂಡ. ಎಲ್ಲ ವರ್ಕ್ಶಾಪ್ ಓರಿಯೆಂಟೆಡ್ಡೇ, ಯಾವುದಕ್ಕೂ ಹಣ ಇಲ್ಲ, ಫ್ರೀಯಾಗಿ ಕರಿಯೋರು. ಹುಡುಗರುಗಳೆಲ್ಲ ಕಾಲೇಜ್ ಹುಡುಗರುಗಳು ಬರೋರು, ಹುಡುಗರು ಹುಡುಗಿರು ಎಲ್ಲ ಸಂಜೆ ಹೊತ್ತು ಜೊತೆಗಿರೋರು, ಕಲಿಯೋರು, ಕಲ್ತ್ಕೊಳ್ಳೋರು, ಹೋಗೋರು, ಅದ್ಭುತ ಶೋಗಳಾಗೋದು. ಅದರಲ್ಲಿ ಒಂದು 40 ಜನ ಬಂದರೆ ಒಂದು 10 ಜನ ಖಂಡಿತ ರಂಗಭೂಮಿಲೇ ಉಳ್ಕೊಳ್ಳೋರು. ಬೇರೆಯವರು 30 ಜನ ಬೇರೆ ಬೇರೆ ಕಡೆ ಹೋಗ್ತಿದ್ರು, ಈ 10 ಜನ ರಂಗಭೂಮಿಲೇ ಉಳ್ಕೊಳ್ಳೋರು. ಹೀಗಾಗಿ ಕೊರತೆಯೂ ಇದೆ, ನೀಗಿಸ್ಕೊಳ್ಳೋ ಕ್ರಮವೂ ನಮ್ಮಲ್ಲೇ ಇದೆ, ಎರಡೂ ನಮ್ಮಲ್ಲೇ ಇದೆ. ಆದರೆ ಆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಎಲ್ಲರೂ ಬ್ಯುಸಿ ಯಾಕೋ ಗೊತ್ತಿಲ್ಲ. ಕೆಲವರು ಹೊಟ್ಟೆಪಾಡಿಗಿರ್ಬೋದು, ಅವರೆಲ್ಲ ಬೇರೆ ಬೇರೆ ಕಡೆ ಹೋಗಿರ್ಬೋದು. ರಂಗಭೂಮಿ ಆಸಕ್ತಿ ಕಮ್ಮಿ ಆಗ್ತಾಯಿದೆ. ಇದಂತೂ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲವನ್ನೂ ಮೊಬೈಲಲ್ಲೇ ನೋಡ್ಬೋದು ನೀವು. ಹಾಗಾಗಿ ಈ ಕೊರತೆನ ಯಾವ ರೀತಿ ನೀಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅಂದರೆ ಆಗ ಪ್ರತಿ ತಂಡದಲ್ಲೂ ಉತ್ಸವಗಳು ನಡೀತಾ ಇತ್ತು. ಎಲ್ಲ ತಂಡಗಳು 5 ದಿನದ ಉತ್ಸವ, 6 ದಿನದ ಉತ್ಸವ ಈ ಥರ ಮಾಡ್ತಾಯಿದ್ರು. ಸಾಮಾನ್ಯವಾಗಿ 3 ದಿನದ ಮಾಡ್ತಾಯಿದ್ರು. ನಾನಾಗ ಸಮುದಾಯದಲ್ಲಿದ್ದಾಗ 7 ದಿನದ ಉತ್ಸವ, 13 ನಾಟಕ ಇದೇ ಕಲಾಮಂದಿರದಲ್ಲಿ. ಅಂದರೆ 6 ಬೀದಿ ನಾಟಕ, 7 ಪ್ರಸಿನಿಯಂ ನಾಟಕ. ಆ 13 ನಾಟಕದಲ್ಲಿ ನಾನು 12 ನಾಟಕದಲ್ಲಿ ಪಾತ್ರವಹಿಸಿದ್ದೆ. ಅಂದರೆ 6 ಬೀದಿ ನಾಟಕದಲ್ಲಿ, 6 ಪ್ರಸಿನಿಯಂ ನಾಟಕದಲ್ಲಿ ಕೂಡ ಮುಖ್ಯ ಪಾತ್ರಗಳನ್ನೇ ನಾನು ಪ್ಲೇ ಮಾಡ್ತಾಯಿದ್ದೆ. ಆಗ ಧರ್ಮಪುರಿ ದೇವದಾಸಿ ಆಗ್ಬೋದು, ಹುತ್ತೋ ಬಡಿದರೆ ಆಗ್ಬೋದು, ಹೈದರ್ ಆಗ್ಬೋದು, ಇದರಲ್ಲೆಲ್ಲ ಮೈನ್ ರೋಲ್ಗಳು ಮಾಡ್ತಾಯಿದ್ದೆ ನಾನು. ಇದು ನನಗೆ ನೆನಪಾಯಿತು ಇಷ್ಟೆಲ್ಲ ಮಾತಾಡಿದ ಮೇಲೆ ಅದೊಂದು ಉತ್ಸವದ ಬಗ್ಗೆ ಹೇಳಬೇಕು ಅಂತ. ಆಮೇಲೆ ಸಮುದಾಯ 20 ಅಂತ ಒಂದು ಉತ್ಸವ ಆಯಿತು. ಅದರಲ್ಲಿ ನಾವು ಇಲ್ಲಿ 3 ತಿಂಗಳು ರಿಹರ್ಸಲ್ ಮಾಡಿ ರಾವಿನ ದಿನ ಬೆಂಗಳೂರಲ್ಲಿ ತೊಗೊಂಡೋಗಿ ಮೊದಲನೇ ಪ್ರದರ್ಶನ ಮಾಡಿದ್ವಿ. ಜಾಮ್ ಪ್ಯಾಕ್ ಪ್ರದರ್ಶನ. ಆ ನಾಟಕ ನೋಡಿ ಕನ್ನಡಪ್ರಭ ಮತ್ತು ಪ್ರಜಾವಾಣಿಯಲ್ಲಿ ಒಂದೊಂದು ಪೇಜ್ ರಿವ್ಯೂ ಮಾಡಿ ನಮ್ಮನ್ನು ಹೊಗಳಿದರು. ಇದು ನನಗೆ ನನ್ನ ರಂಗಭೂಮಿಯ ಅನುಭವದಲ್ಲಿ ತುಂಬ ಇಷ್ಟವಾದ ವಿಷಯ. ರಂಗಭೂಮಿಯಲ್ಲಿ ಪ್ರಶಸ್ತಿ ಅಂತೇನೆ ಇಲ್ಲಿವರೆಗೂ ಯಾರೂ ಕೊಟ್ಟಿಲ್ಲ. ರಂಗಭೂಮಿಗೆ ಪ್ರಶಸ್ತಿನೇ ಇಲ್ಲ. ಅಕಾಡೆಮಿ ಅವಾರ್ಡ್ ಒಂದಿದೆ,
ಅದು ಅವ್ರಿಗೆ ಗೊತ್ತಿರೋರು ಅವರು ಆ ಕಾಲದಲ್ಲಿ ಯಾರಿರ್ತಾರೆ ಅಕಾಡೆಮಿಲಿ ಅವ್ರವ್ರ ಊರುಗಳಲ್ಲಿ ಅವ್ರವ್ರ ಭಾಗದವ್ರಿಗೆ ಅವ್ರವ್ರು ಕೊಟ್ಕೋತಾರೆ. ಹಾಗಾಗಿ ಈ ಅಕಾಡೆಮಿ ಅವಾರ್ಡ್ ನನಗ್ಯಾವುದು ಬಂದಿಲ್ಲ. ಆದರೆ ನನ್ನ ಟಿ ವಿ ಸೀರಿಯಲಲ್ಲಿ ಯಾವ್ಯಾವ ಅವಾರ್ಡ್ಗಳು ಸಿಗಬೇಕು ಅದೆಲ್ಲ ಸಿಕ್ಬಿಟ್ಟಿದೆ. ಬೆಸ್ಟ್ ಅಪ್ಪ ತೊಗೊಂಡಿದ್ದೀನಿ, ಆರ್ಯಭಟ ತೊಗೊಂಡಿದ್ದೀನಿ, ಬೆಸ್ಟ್ ಅಪ್ಪ 4 ಸಲ ತೊಗೊಂಡಿದ್ದೀನಿ. ಹಾಗಾಗಿ ರಂಗಭೂಮಿಯಲ್ಲಿ ನಮ್ಗೆ ಯಾರೂ ಅವಾರ್ಡ್ ಕೊಡಲಿಲ್ಲ. ಸೊ ಇದು ನಾನು ಮೈಸೂರಿನ ರಂಗಭೂಮಿಯೊಟ್ಟಿಗೆ ಈ ಕಳೆದ 40-45 ವರ್ಷದಲ್ಲಿ ಕಂಡಿದ್ದು ಮತ್ತು ಎಲ್ಲವನ್ನು ಇಷ್ಟೊತ್ತು ಹಂಚ್ಕೊಂಡಲ್ಲ ನಿಮ್ಮ ಜೊತೆಗೆ, ಇದಿಷ್ಟು ನನ್ನ ಅನುಭವಕ್ಕೆ ಬಂದದ್ದು. ಹಾಗಾಗಿ ರಂಗಭೂಮಿ ಇದ್ರೇ ಜೀವನ, ಇಲ್ಲದವರ ಜೀವನ ಇಲ್ಲ ರೀ. ಸಿನಿಮಾ ಸೀರಿಯಲೆಲ್ಲ ಗಿಮಿಕ್ಕು ಅದು ಮನೋರಂಜನೆಗೆ, ಅದು ದುಡ್ಡಿಗೆ, ಇದು ಜೀವನಕ್ಕೆ. ನಮಸ್ಕಾರ.